ನ್ಯೂಸ್ಗೆ ಸ್ವಾಗತ. ನಾನು ರಮೇಶ್ ಶ್ರೀನಿವಾಸ್. ಸರ್ಕಾರಿ ಶಾಲೆಯಲ್ಲಿ ಕಲಿತು ನಾನು ತಹಶೀಲ್ದಾರ್ ಆಗಿದ್ದು ವಿದ್ಯಾರ್ಥಿಗಳು ಶ್ರದ್ಧೆ ಹಾಗೂ ಗುರಿಯನ್ನಿಟ್ಟು ಆಸಕ್ತಿಯಿಂದ ಓದಿದ್ರೆ ಖಂಡಿತ ಯಶಸ್ಸು ಸಿಗ್ತದೆ ಎಂದು ತಹಶೀಲ್ದಾರ ಶ್ರೀಧರ ಎಸ್ ಮುಂದಲಮನಿಯವರು ಹೇಳಿದ್ದಾರೆ. ಅವರು ಮೂಡಬಿದ್ರೆ ತಾಲೂಕಿನ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಪುಚ್ಚಮೊಗರಿನಲ್ಲಿ ಪೋಷಕರ ಸಭೆ ಉದ್ದೇಶಿಸಿ ಮಾತನಾಡಿದರು. ಶಾಲಾ ಅಭಿವೃದ್ಧಿ ಗಮನಿಸಿದ ಅವರು ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಿದರು. ಬಳಿಕ ಕೊಡುಗೈದಾನಿ ಟೋಟಲ್ ಕ್ಲೀನ್ ಲಾಂಡ್ರಿ ಸರ್ವಿಸ್ ಇದರ ಮಾಲಕರಾದ ಮೊಹಮ್ಮದ್ ಯಸ್ರವರು ಎಲ್ಲಾ ಮಕ್ಕಳಿಗೆ ಸ್ಕ್ವಾಡ್ ಡ್ರೆಸ್ ಅನ್ನು ವಿತರಿಸಿ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಉತ್ತಮವಾಗಿರಬೇಕಾದ್ರೆ ಪೋಷಕರು ಅವರ ಆಸಕ್ತಿಗೆ ಪ್ರೋತ್ಸಾಹ ನೀಡಬೇಕು ಎಂದು ಕಿವಿ ಮಾತು ಹೇಳಿದರು. ಸಭೆಯಲ್ಲಿ ಮಾನ್ಯ ತಹಶೀಲ್ದಾರ್ ಶ್ರೀಧರ ಎಸ್ ಮುಂದಲಮನಿಯವರು ಹಾಗೂ ಟೋಟಲ್ ಕ್ಲೀನ್ ಲಾಂಡ್ರಿ ಸರ್ವಿಸ್ ಇದರ ಮಾಲಕರಾದ ಮೊಹಮ್ಮದ್ ಯಸ್ರವರನ್ನ ಸನ್ಮಾನಿಸಲಾಯಿತು. ಎಸ್ಟಿಎಂಸಿ ಅಧ್ಯಕ್ಷರಾದ ಮೊಹಮ್ಮದ್ ಜೂಬಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ನಿವೃತ್ತ ಶಿಕ್ಷಕಿ ನಿರ್ಮಲಾ, ತುಳು ಸಾಹಿತಿಗಳಾದ ಉಕ್ಕಪ್ಪ ಪೂಜಾರಿ, ಶ್ರೀನಿವಾಸ್ ಪಾಲ್ಯ, ಎಸ್ಟಿಎಂಸಿ ಉಪಾಧ್ಯಕ್ಷರಾದ ಅಮಿತಾ, ಶಾಲಾ ಮುಖ್ಯ ಶಿಕ್ಷಕ ವಸಂತಕುಮಾರಿ ಹಾಗೂ ಎಸ್ಟಿಎಂಸಿ ಪದಾಧಿಕಾರಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಪುಚ್ಚಮೊಗರು ಸರ್ಕಾರಿ ಶಾಲೆಯಲ್ಲಿ ಮೊದಲು ಕೇವಲ 22 ಮಕ್ಕಳು ಮಾತ್ರ ಇದ್ರು. ಆದರೆ ಈಗ 100ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಶಾಲೆಯು ಉನ್ನತ ರೀತಿಯಲ್ಲಿ ಅಭಿವೃದ್ಧಿಯಾಗ್ತಾ ಇದ್ದು ಅತ್ಯುತ್ತಮ ಶಿಕ್ಷಣವನ್ನು ಕೂಡ ನೀಡಲಾಗ್ತಿದೆ. ಮಕ್ಕಳ ವ್ಯಕ್ತಿತ್ವದ ವಿಕಸನಕ್ಕೆ ಒತ್ತು ನೀಡಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸುವಂತೆ ಮಾಡಿ ಆ ಮೂಲಕ ಶಾಲಾ ವಿದ್ಯಾರ್ಥಿಗಳ ಬದುಕು ಬೆಳಗಿಸುವ ಪ್ರಯತ್ನ ಕೂಡ ನಡೀತಾ ಇದೆ. ಸರ್ಕಾರಿ ಶಾಲೆಯಾದರೂ ಖಾಸಗಿ ಶಾಲಾ ಮಟ್ಟಕ್ಕೆ ಈ ಶಾಲೆಯನ್ನ ಅಭಿವೃದ್ಧಿಪಡಿಸಿರುವ ಕಾರಣ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಡಿಎಂಸಿಯಿಂದ ಜಿಲ್ಲಾ ಪ್ರಶಸ್ತಿ ಕೂಡ ಲಭಿಸಿದೆ. ರಾಜ್ಯ ಮಟ್ಟದಲ್ಲೂ ಈ ಶಾಲೆ ಗಮನ ಸೆಳೆದಿದ್ದು ಇರುವೈಲು ಕ್ಲಸ್ಟರ್ ಮಟ್ಟದಲ್ಲೂ 3 ವರ್ಷ ಜೂನಿಯರ್ ಮತ್ತು ಸೀನಿಯರ್ ವಿಭಾಗದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಕೂಡ ಮುಡಿಗೇರಿಸಿಕೊಂಡು ಈ ಶಾಲೆ ಇತರೆ ಸರಕಾರಿಗಳಿಗೆ ಮಾದರಿಯಾಗಿದೆ.